ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸೋಲೋ ಸಿಕ್ಕವ ಅವರ ಮಿಸ್ಟರಿ ಅಪೋನೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಾಳೆ ಮಂಡೇ ನೈಟ್ ರೋ ಅಲ್ಲಿ ಸೋಲೋ ಸಿಕ್ಕವ ಅವ್ರನ್ನ ಫೇಸ್ ಮಾಡೋದಕ್ಕೆ ಒಬ್ಬ ಮಿಸ್ಟರಿ ಅಪೋನೆಂಟ್ ಬರ್ತಾ ಇದ್ದಾರೆ. ಅಂಡ್ ಲಿಟ್ರಲಿ ಯಾರು ಅಂತ ಗೆಸ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಅಂಡ್ ಈಗ ನಮ್ಮ ಆಡಮ್ ಪಿಯರ್ಸ್ ಅವರು ಅದ್ರ ಮೇಲೆ ಇನ್ನೂ ಕೂಡ ಸರ್ಪ್ರೈಸ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಡಬ್ಲ್ಯೂ ಯೂನಿವರ್ಸ್ ತುಂಬಾನೇ ಥಿಯರೀಸ್ ಗಳನ್ನ ಹಾಕೊಂಡು ಕೂತ್ಕೊಂಡಿದ್ದೀರಾ, ಬಟ್ ನಿಜವಾಗ್ಲೂ ಕೂಡ ಅದೆಲ್ಲವೂ ಕೂಡ ರಾಂಗ್ ಆಗುತ್ತೆ. ಅಂಡ್ ಅದು ಸರ್ಪ್ರೈಸಿಂಗ್ಲಿ ಅಫಿಷಿಯಲ್ ಆಗುತ್ತೆ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ತಿಳಿಸಿದ್ದಾರೆ. ಅಂದ್ರೆ ನಾವ್ ಯಾರ್ಯಾರನ್ನ ಸೋಲೋ ಸಿಕ್ಕವ ಅವರ ಅಪೋನೆಂಟ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವೋ ಅದೆಲ್ಲವೂ ಕೂಡ ತಪ್ಪಂತೆ. ಅದಕ್ಕೂ ತುಂಬಾನೇ ಸರ್ಪ್ರೈಸ್ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ಕಾದ್ ನೋಡೋಣ ಗೈಸ್, ಅಂತ ಸರ್ಪ್ರೈಸ್ ಏನ್ ಬರುತ್ತೆ ಅಂತ. ಜೋ ಎಂಡ್ರಿ ಅವ್ರನ್ನೇನಾದ್ರೂ ಕರೆಸ್ಬಿಟ್ರೆ ನಿಜವಾಗ್ಲೂ ಕೂಡ ಸರಿ ಇರೋದಿಲ್ಲ, ಹೇಳ್ತಾ ಇದ್ದೀನಿ. ಈ ರೇಂಜಿಗೆ ಬಿಲ್ಡಪ್ ಕೊಟ್ಟು, ಸೊ ಈ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ದಾರೆ ಅಂದ್ರೆ ಯಾರು ಬರ್ಬೋದು? ನಮ್ಮ ಜಾನ್ ಸಿನಾ ಅವರ ಈ ಒಂದು ಫೈನಲ್ ಟೂರ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಬರ್ತಾರಾ? ಎಸ್, ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ಟೆಡ್ಡಿ ಲಾಂಗ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ. ಸೊ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂದ್ರೆ ಪ್ರಾಬಬ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ನಾಳೆ ಇದನ್ನೇ ದೊಡ್ಡ ಸರ್ಪ್ರೈಸ್ ಅಂತ ಇರಬಹುದು. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಮಂಡೇ ನೈಟ್ ರೋ ಅಲ್ಲಿ ರೆಸಲ್ ಮಾಡಿ ಒಂದು 10ಕ್ಕಿಂತ ಜಾಸ್ತಿ ವರ್ಷ ಆಗಿದೆ. ಸೊ ಆ ಒಂದು ಸರ್ಪ್ರೈಸ್ ನ ನಮ್ಮ ಆಡಮ್ ಪಿಯರ್ಸ್ ಅವರು ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿರ್ಬೋದು. ಬಟ್ ನನ್ನ ಪ್ರಕಾರ ಆ ರೀತಿ ಆಗೋದಿಲ್ಲ ಅಂತ ಅನ್ಕೋತೀನಿ. ನಮ್ಮ ಟೆಡ್ಡಿ ಲ್ಯಾಂಗ್ ಅವರ ಸ್ಟೇಟ್ಮೆಂಟ್ ಅವ್ರು ಹಂಗೆ ಹೇಳಿದ್ದಾರೆ, ಬ್ರಾಕ್ ಲೆಸ್ನರ್ ಅವರು ಜಾನ್ ಸಿನಾ ಅವರ ಲಾಸ್ಟ್ ಅಪೋನೆಂಟ್ ಆಗಿರೋದಿಲ್ಲ. ಬದಲಿಗೆ ನಾಳೆ ಸೋಲೋ ಸಿಕ್ಕವ ಅವ್ರನ್ನ ಫೇಸ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವ್ರನ್ನ ಸ್ಪಾಟ್ ಮಾಡಲಾಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಸೆತ್ ರೋಲೆನ್ಸ್ ಅವರು ಕೈಗೆ ಸಪೋರ್ಟಿವ್ ಆಗಿ ಹಾಕೋತಾರಲ್ಲ, ಅದ್ರ ಜೊತೆ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಅವರ ಇನ್ನ ಒಂದು ಕೈ ಆ ಫ್ಯಾನ್ ನ ಎಗ್ಲು ಮೇಲ್ಗಡೆ ಇದೆ ಅಂತಾನೆ ಹೇಳ್ಬಹುದು. ಸೊ ಕಂಪ್ಲೀಟ್ ಆಗಿ ರಿಕವರಿ ಫೇಸ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಅವರು ರೀಸೆಂಟ್ ಆಗಿ ಹೇಳಿದ್ರು, ನಾನು 6 ತಿಂಗಳು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಸೊ ರಸಲ್ ಮೇನಿಯಾ ಅಷ್ಟೊತ್ತಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಟ್ರೈ ಮಾಡಬಹುದು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದಕ್ಕೆ ಅಂಡ್ ರಸಲ್ ಮೇನಿಯಾನ ಮಿಸ್ ಮಾಡ್ಕೊಳ್ದಲೇ ಇರೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಫೈನಲ್ ಮಂಡೇ ನೈಟ್ ರೋ ನಾಳೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಅದು ಕೂಡ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ. ಅಂಡ್ ಈಗ ಆ ಒಂದು ಮಂಡೇ ನೈಟ್ ರೋನ ನಮ್ಮ ಜಾನ್ ಸಿನಾ ಅವರು ಇನ್ನೂ ಕೂಡ ಹೈಪ್ ಮಾಡ್ತಾ ಒಂದು ಟ್ವೀಟ್ ನ ಮಾಡ್ತಾರೆ, ಟುಮಾರೋ ನೈಟ್ ರಾ ಆನ್ ನೆಟ್ಫ್ಲಿಕ್ಸ್, ದ ಎಂಡ್ ಆಫ್ ಎನ್ ಏರಾ ಇನ್ ಡಬ್ಲ್ಯೂ. ಡೋಂಟ್ ಮಿಸ್ ದ ಫೈನಲ್ ಎಪಿಸೋಡ್ ಆಫ್ ರಾ. ಯು ವಿಲ್ ಎವರ್ ಸಿ ಮೀ ಪರ್ಫಾರ್ಮ್ ಇನ್ ನೋ ಬೆಟರ್ ಸ್ಟೇಜ್ ದೆನ್ ದ ಐಕಾನಿಕ್ ಗಾರ್ಡನ್ ಟು ಚಾಂಟ್ ಲೆಟ್ಸ್ ಗೋ ಸೀನಾ ಆರ್ ಸೀನಾ ಸಕ್ಸ್ ವಾಟ್ ಎವರ್ ಇಟ್, ದ ಲಾಸ್ಟ್ ಟೈಮ್ ಇಸ್ ನೌ ಬಿಕಾಸ್ ಆಫ್ಟರ್ ದಿಸ್ ಐ ಕಾಂಟ್ ರೆಸಲ್ ಅಂತ ನಮ್ಮ ಜಾನ್ ಸಿನಾ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಾಳೆ ಮಂಡೇ ನೈಟ್ ರೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನನ್ನ ಲಾಸ್ಟ್ ಮಂಡೇ ನೈಟ್ ರೋ ಆಗಲಿದೆ. ಅಂಡ್ ಆ ಒಂದು ಮಂಡೇ ನೈಟ್ ರೋ ಐಕಾನಿಕ್ ಸ್ಟೇಜ್ ಆದಂತಹ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಆಗಲಿದೆ. ಅಂಡ್ ನೀವು ಯಾವ್ದಾದ್ರೂ ಚಾಂಟ್ ಮಾಡಿ, ಲೆಟ್ಸ್ ಗೋ ಸೀನಾ ಅಂತನಾದ್ರೂ ಚಾಂಟ್ ಮಾಡಿ ಅಥವಾ ಸೀನಾ ಸಕ್ಸ್ ಅಂತನಾದ್ರೂ ಚಾಂಟ್ ಮಾಡಿ. ಈಗ ಲಾಸ್ಟ್ ಟೈಮ್ ಇದು, ಯಾಕಂದ್ರೆ ಇದಾದ್ಮೇಲೆ ನಾನು ರೆಸಲ್ ಮಾಡೋದಿಲ್ಲ ಮಂಡೇ ನೈಟ್ ರೋ ಅಲ್ಲಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಾಳೆ ಮಂಡೇ ನೈಟ್ ರೋ ಓಪನಿಂಗ್ ಅಲ್ಲೇ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರಂತೆ. ಸೊ ಪ್ರಾಬಬಲಿ ಓಪನಿಂಗ್ ಅಲ್ಲೇ ನಮ್ಮ ಜಾನ್ ಸಿನಾ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ನಾಳಿನ ಮಂಡೇ ನೈಟ್ ರೋಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ತನ್ನ ಹಾಗೆ ಟ್ರಿಪಲ್ ಎಚ್ ಅವರ ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಫೋಟೋ ಬ್ಯಾಕ್ ಸ್ಟೇಜ್ ಇಂದ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಜಾನ್ ಸಿನಾ ಹಾಗೆ ಟ್ರಿಪಲ್ ಎಚ್ ಅವರ ಐಕಾನಿಕ್ ಫೋಟೋ. ಅಂಡ್ ಈ ಒಂದು ಫೋಟೋದಲ್ಲಿ ನಮಗೆ ಜಾನ್ ಸಿನಾ ಹಾಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಏನು ನಿಮ್ ಯಾರಿಗೂ ಕೂಡ ಜಾನ್ ಸಿನಾ ಅವರು ಕಾಣಿಸ್ತಾ ಇಲ್ಲ? ಆಫ್ ಕೋರ್ಸ್ ಕಾಣಿಸೋದು ಕೂಡ ಇಲ್ಲ, ಯಾಕಂದ್ರೆ ಯು ಕಾಂಟ್ ಸಿ ಹಿಮ್. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆನೇ. ಫೈನಲಿ ಆ ಒಂದು ಮಂಡೇ ನೈಟ್ ರೋ ಇನ್ನೇನು ನಾಳೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಸಿಕ್ಕಾಪಟ್ಟೆ ರಿಟರ್ನ್ಸ್ ಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಜಾನ್ ಸಿನಾ ಅವರ ರಿಟರ್ನ್ ಆಫ್ ಕೋರ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಪ್ರಾಬಬ್ಲಿ ಎಜೆ ಲೀ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಡಬ್ಲ್ಯೂ ಅವರು ಫೀಮೇಲ್ ವಾರ್ ಗೇಮ್ ಮ್ಯಾಚ್ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಬಿಲ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನು 2 ಬಿಗ್ ರಿಟರ್ನ್ಸ್ ಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಸ್, ನಾನ್ ಮಾತಾಡ್ತಾ ಇರೋದು ಇಲ್ಲಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್, ಫೈನಲಿ ಇವರಿಬ್ರು ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಈಗ ಬುಕ್ ಮಾಡ್ಲಿಲ್ಲ ಅಂದ್ರೆ ಇನ್ ಯಾವಾಗ ಬುಕ್ ಮಾಡ್ತಾರೆ ಗುರು? ಒಂದು ಇವರಿಬ್ರಲ್ಲಿ ಒಬ್ರಾದ್ರೂ ನಮಗೆ ನೋಡೋದಕ್ಕೆ ಸಿಗ್ತಾರೆ, ಇನ್ನೊಬ್ರು ಡೈರೆಕ್ಟ್ ಆಗಿ ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಅಥವಾ ಇವರಿಬ್ರು ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಏನೇನಾಗುತ್ತೆ ಅಂತ
ಸಂಜೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.